ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ನಾನಿವತ್ತು ಫಸ್ಟ್ ಟೈಮ್ ಒಂದು ಟ್ರಾವೆಲಿಂಗ್ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾವು ಅಬುದಾಬಿಯಿಂದ ನಮ್ಮ ಬೆಂಗಳೂರಿಗೆ ಇವತ್ತು ಟ್ರಾವೆಲ್ ಬ್ಯಾಕ್ ಮಾಡ್ತಾ ಇದ್ದೀವಿ. ಇಂಡಿಯಾಗೆ ವಾಪಸ್ ಹೋಗೋದಕ್ಕೆ ನಾನಂತೂ ಸೂಪರ್ ಎಕ್ಸೈಟೆಡ್. ಐ ಹೋಪ್ ನಿಮಗೂ ಈ ವ್ಲಾಗ್ ತುಂಬಾ ಇಷ್ಟ ಆಗುತ್ತೆ ಅಂತ. ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇವಾಗ ಝಾಯಿದ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಬುದಾಬಿಲಿ ಎಂಟರ್ ಆಗ್ತಾ ಇದ್ದೀವಿ, ಲಗೇಜ್ ಎಲ್ಲ ತಗೊಂಡು. ಸೊ ದೊಡ್ಡ ಏರ್ಪೋರ್ಟ್ ಇದು ಅಬುದಾಬಿಲಿರೋದು. ನಮ್ಮ ಫ್ಲೈಟ್ ಇರೋದು 2:15ಗೆ. ಹಾಂ ಏನು ಹಾಂ ಸೊ ನಮ್ಮ ಫ್ಲೈಟ್ ಇರೋದು 2:15ಗೆ. ಇವಾಗ ಎಷ್ಟು ಟೈಮು? 11:30, ಐ ಥಿಂಕ್ 11:45. ಸೊ ಒಂದು ಮಾನಿಟರ್ ತೊಗೊಂಡಿದ್ವಿ, ಮನೇಲೇ ಇತ್ತು, ಅದನ್ನು ಕ್ಯಾರಿ ಮಾಡ್ತಾ ಇದ್ದೀವಿ. ಸೊ ಅದನ್ನು ರ್ಯಾಪ್ ಮಾಡೋಕ್ಕೆ ಅಂತ ಬಂದ್ವಿ ಈಗ. ಸೊ ಏರ್ಪೋರ್ಟ್ ತುಂಬ ದೊಡ್ಡದಿದೆ, ಬಟ್ ಬ್ಯಾಂಗ್ಳೂರು ಏರ್ಪೋರ್ಟ್ ಅಷ್ಟು ಚೆನ್ನಾಗಿಲ್ಲ. ಬ್ಯಾಂಗ್ಳೂರು ಏರ್ಪೋರ್ಟ್ ಇಸ್ ದ ಬೆಸ್ಟ್. ಇಲ್ಲಿ ಡಿಸ್ಪ್ಲೇ ಮಾಡ್ತಿದ್ದೀನಿ. ವೇರ್ ಇಸ್ ಇಟ್? ಹಾಂ, EY 238 destination to Bangalore. ಸೊ ನಾವು ಹೋಗ್ತಿರೋದು ಎತಿಹಾದ್ ಏರ್ವೇಸಲ್ಲಿ. ಸೊ ತುಂಬ ಕೌಂಟರ್ಸ್ ಇದೆ, ವೇಟ್ ಮಾಡೋಕ್ಕೆ ಜನರು ಜಾಸ್ತಿ ಇದ್ದಾರೆ ಆ್ಯಕ್ಚುಲಿ. ಸೊ ಇದು ಮಾನಿಟರ್ ಆಗಿರೋದ್ರಿಂದ ಫ್ರಜೈಲ್, ಹ್ಯಾಂಡಲ್ ವಿತ್ ಕೇರ್ ನಾವು ಹೇಳಿರೋದು. ಸೊ ಇದನ್ನು ಸಪ್ರೇಟಾಗಿ ನಾವು ಇರಬೇಕಾಗುತ್ತೆ. ಸೊ ಆ್ಯಕ್ಚುಲಿ ಆನ್ಲೈನ್ ಚೆಕ್-ಇನ್ ಆಗಿದ್ವಿ, ಡೈರೆಕ್ಟಾಗಿ ನಾವು ಬ್ಯಾಗೇಜ್ ಡ್ರಾಪ್ ಮಾಡಿ ಹೋಗ್ಬೋದಿತ್ತು. ಸೊ ಇದು ಫ್ರಜೈಲ್ ಮೆಟೀರಿಯಲ್ ಇದ್ದಿದ್ದರಿಂದ ನಾವು ಇಲ್ಲೇ ಬಂದು ಡ್ರಾಪ್ ಆಫ್ ಮಾಡಿ ಬೋರ್ಡಿಂಗ್ ಪಾಸ್ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಈಗ. ಸೊ ಇವಾಗ ಸೆಕ್ಯೂರಿಟಿ ಚೆಕ್ ಎಲ್ಲ ಆಯಿತು. ಸೆಕ್ಯೂರಿಟಿ ಚೆಕ್ ಆದಮೇಲೆ
ಲಗೇಜ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಗೇಟ್ ಹತ್ರ ಹೋಗಬೇಕು. ಹಾಂ ಎಲ್ಲ ಇದೆಲ್ಲ. ಹಾಂ, ಸೊ ಡ್ಯೂಟಿ ಫ್ರೀ ಇಲ್ಲಿಂದ. ವೇರ್ ಇಸ್ ಪಾಪ? ಸ್ನೂಪಿ ತೋರಿಸು, ಸ್ನೂಪಿ ತೋರಿಸು. ಕೊಡ್ಲಿ ಬಾಯ್. ಯಾವ ಗೇಟ್? ಗೇಟ್ ನಂಬರ್ A7. ಮೊದಲಿಗೆ ನಾವು ಬ್ಯಾಗೇಜ್ನ ಡ್ರಾಪ್ ಮಾಡಿ ಇಮಿಗ್ರೇಷನ್ ಮತ್ತು ಸೆಕ್ಯೂರಿಟಿ ಚೆಕ್ ಎಲ್ಲ ಮುಗಿಸ್ಕೊಂಡು ಗೇಟ್ ಕಡೆ ಹೊರಟ್ವಿ. ಸೊ ಇಲ್ಲಿ ಮೊದಲಿಗೆ ನಿಮಗೆ ಕಾಣಿಸೋಂಥದ್ದು ಡ್ಯೂಟಿ ಫ್ರೀ ಶಾಪ್ಸ್. ಅಂದರೆ ಯಾವುದೇ ರೀತಿಯ ಇಂಪೋರ್ಟ್ ಟ್ಯಾಕ್ಸಸ್ಗಳನ್ನ ಪೇ ಮಾಡ್ದೇ ಇಲ್ಲಿ ನಿಮಗೆ ಆ್ಯಕ್ಚುಲ್ ಪ್ರಾಡಕ್ಟ್ ರೇಟ್ಗಳಿಗೆ ಪ್ರಾಡಕ್ಟ್ಸ್ನ ಬೈ ಮಾಡ್ಬೋದು. ಇಲ್ಲಿ ಎಲ್ಲ ರೀತಿಯ ಇಂಟರ್ನ್ಯಾಷನಲ್ ಬ್ರ್ಯಾಂಡೆಡ್ ಪ್ರಾಡಕ್ಟ್ಸ್ಗಳು ನಿಮಗೆ ಇಲ್ಲಿ ಸಿಗುತ್ತೆ. ಸೊ ಯೂಶಲಿ ಲಿಕ್ಕರ್, ಪರ್ಫ್ಯೂಮ್ಸ್, ಚಾಕ್ಲೇಟ್ಸ್ಗಳನ್ನ ಇಲ್ಲಿ ಜನಗಳು ಶಾಪ್ ಮಾಡ್ತಾರೆ. ಸೊ ಯಾವುದೇ ರೀತಿ ವ್ಯಾಟ್ ಅಥವಾ ಟ್ಯಾಕ್ಸಸ್ನ ಪೇ ಮಾಡ್ದೇ ಇಲ್ಲಿನ ಗೂಡ್ಸ್ಗಳನ್ನ ನೀವು ತೊಗೋಬೋದು. ಸೊ ನಮಗೆ ಇನ್ನು ಬೋರ್ಡಿಂಗಿಗೆ ಸ್ವಲ್ಪ ಟೈಮ್ ಇದ್ದಿದ್ದರಿಂದ ಇದನ್ನೆಲ್ಲ ತೋರಿಸೋ ಪ್ರಯತ್ನ ಮಾಡಿದ್ದೀನಿ. Your comfort. Gate A7. Ah. Look at that. The breakfast box. ಸೊ ಇವಾಗ ಮೆಕ್ಡೊನಾಲ್ಡ್ಸ್ಗೆ ಹೋಗಿದ್ವಿ. ಮೆಕ್ಡೊನಾಲ್ಡ್ಸಲ್ಲಿ ಬರ್ಗರ್ ತಿಂದ್ಕೊಂಡು ಗೇಟ್ ಹತ್ರ ಹೋಗ್ತಾ ಇದ್ದೀವಿ. ಸೊ ಇನ್ನು 1 ಅವರ್ ಇದೆ, ಬೋರ್ಡಿಂಗ್ ಸ್ಟಾರ್ಟ್ ಆಗುತ್ತೆ ಇನ್ನೇನು ಶಾರ್ಟ್ಲಿ. ಎಲ್ಲ ಕಡೆ ಏರ್ಪೋರ್ಟ್ ದೊಡ್ಡದಾಗಿರುತ್ತೆ. ಒಂದು ಎಂಡಿಂದ ಇನ್ನೊಂದು ಎಂಡ್ ಹೋಗೋಷ್ಟರಲ್ಲಿ ಸುಸ್ತಾಗೋಗುತ್ತೆ. ಆಲ್ಮೋಸ್ಟ್ ಬಂದ್ವಿ ಗೇಟ್ ಹತ್ರ. A7 ನಮ್ಮದು.
It is chocolate. Strawberry. Then what do you want? David. One ray is what I need. One ray and I build the speed. One ray and a build up field. I started to go. Tanir, this was made of glass. There's no glass in here. I push you down now. Wait, can you take out my is required. During the flight, masks will automatically drop down from the panel above you. Pull the mask towards you, place it over your nose and mouth and breathe normally. Adjust by pulling on the straps. Always switch your on mask first before helping others. لما استدعت الضرورة تزويدكم بالأكسجين أثناء الرحلة فإن الأقنعة ستنزل بشكل تلقائي. ಬೋರ್ಡಿಂಗ್ ಎಲ್ಲ ಆದಮೇಲೆ ನಮ್ಮ ಜಾಗದಲ್ಲಿ ನಾವು ಪೀಸ್ಫುಲ್ಲಾಗಿ ಸೆಟಲ್ ಆದ್ವಿ. ಅಬುದಾಬಿಯಿಂದ ಬ್ಯಾಂಗ್ಳೂರ್ಗೆ ಟ್ರಾವೆಲ್ ಮಾಡೋದಕ್ಕೆ ನಾವು 4 ಅವರ್ಸ್ ಫ್ಲೈಟ್ ಜರ್ನಿ ಮಾಡಬೇಕಾಗತ್ತೆ. ಸೊ ಟೇಕ್ ಆಫ್ ಆಗಿದ್ದ ಟೈಮ್ ಇದ್ರಿಂದ ಟೈಮ್ ಲ್ಯಾಪ್ಸ್ ಹಾಕ್ಕೊಂಡು ಇದನ್ನು ನಿಮಗೆ ತೋರಿಸೋ ಪ್ರಯತ್ನ ಮಾಡಿದ್ದೀನಿ. ಎಂಜಾಯ್ ಮಾಡಿ. ಕಲರ್ ಮಾಡ್ತಿದ್ಯಮ್ಮ? ಹಾಂ ವಾಟ್? ಸೂಪರ್ ಹೀರೋ. ತನೀಶನು ಓದ್ತಾ ಇದ್ದಾನೆ ಮ್ಯಾಗ್ಝಿನ್. ಸೊ ನಾನಿವಾಗ ಮೂವಿ ನೋಡ್ತೀನಿ. ಸೊ ಟೈಮ್ 3:30. ಓಕೆ, ಸೊ ಟೈಮ್ 3:30 ಆಗಿದೆ ಇವಾಗ. 3:30 ಅಲ್ಲ, 3:45 ಆಲ್ರೆಡಿ. ಸೊ ಇವಾಗ ನಮಗೆ ಲಂಚ್ ಕೊಟ್ಟಿದ್ದಾರೆ. ಏನೇನಿದೆ ತಾನೇ ಲಂಚಲ್ಲಿ? ಏನೇನಿದೆ? biryani, sweet salad. ಓಕೆ, ರೆಡ್ ಕೋಕ್ ಇಸ್ ಆಲ್ಸೋ ದೇರ್. ಗಾರ್ಲಿಕ್ ಬ್ರೆಡ್ ಚೆನ್ನಾಗಿದೆಯಾ?
في شوية توقيت محلي هنا إلى الساعة 8 مساء. نجلس المنزل. ಸೊ ಇವಾಗ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ರೀಚ್ ಆಗಿ ಇಮಿಗ್ರೇಷನ್ಗೆ ಹೋಗ್ತಾ ಇದ್ದೀವಿ. ಇಮಿಗ್ರೇಷನ್ ಆದಮೇಲೆ ಬ್ಯಾಗೇಜ್ ಕಲೆಕ್ಟ್ ಮಾಡಿಕೊಂಡು ಮೈಸೂರಿಗೆ ಹೊರಡಬೇಕು. ಸೊ ಏನು ರಶ್ ಇಲ್ಲ, ಬೇಗ ಆಗುತ್ತೆ ಅಂದ್ಕೊಂಡಿದ್ದೀನಿ. ನೋಡೋಣ. ಸೊ ಬ್ಯಾಗೇಜ್ ತೊಗೊಳ್ಳೋಣ ಅಂತ ಬಂದ್ವಿ. ಸೊ ಫೈನಲಿ ಬ್ಯಾಂಗ್ಳೂರ್ ರೀಚ್ ಆದ್ವಿ. ಇಟ್ ಈಸ್ ಸೋ ಗುಡ್ ಟು ಬಿ ಬ್ಯಾಕ್ ಹೋಮ್. ಅಬುದಾಬಿಯಲ್ಲಿ ಟೆಂಪ್ರೇಚರ್ ತುಂಬಾ ಹಾಟ್ ಇತ್ತು, ಯಾಕಂದರೆ ಸಮ್ಮರ್ ಇರೋದ್ರಿಂದ. ಸೊ ಬ್ಯಾಂಗ್ಳೂರ್ ರೀಚ್ ಆದ ತಕ್ಷಣ ಈ ಕೂಲ್ ವೆದರ್ ಫೀಲ್ ಮಾಡಿ ತುಂಬಾ ಖುಷಿ ಆಯಿತು. ಸೊ ಇನ್ನು ಟಿಕೆಟ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಡೋದಾದರೆ, ಯೂಶಲಿ ರೌಂಡ್ ಟ್ರಿಪ್ ಫೇರ್ಸ್ ಕಮ್ಮಿ ಸಿಗುತ್ತೆ ಒನ್ ವೇ ಟಿಕೆಟ್ಸ್ಗಿಂತ. ಸೊ ಟ್ರೈ ಟು ಬುಕ್ ದ ಟಿಕೆಟ್ಸ್ ಫಾರ್ 2 ways. ಹಾಗೆ ಅಗೇನ್ ಇಟ್ ಡಿಪೆಂಡ್ಸ್ ಆನ್ ದ ಏರ್ಲೈನ್ಸ್ ಆ್ಯಂಡ್ ದ ಟೈಮ್ ಆಫ್ ಟ್ರಾವೆಲಿಂಗ್. ಸೊ ನೀವು ಯಾವಾಗ ಟಿಕೆಟ್ಸ್ನ ಬೈ ಮಾಡ್ತೀರಾ, ಯಾವ ಟೈಮಲ್ಲಿ ಟ್ರಾವೆಲ್ ಮಾಡ್ತೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಐ ಕ್ಯಾನ್ ಸೇ ಲೈಕ್ 25,000ಇಂದ ನಿಮಗೆ ರೌಂಡ್ ಟ್ರಿಪ್ ಫೇರ್ಸ್ ಸಿಗ್ಬೋದು, ದ ಲೋವೆಸ್ಟ್, ಆ್ಯಂಡ್ ಇಟ್ ಕ್ಯಾನ್ ಗೋ ಅಪ್ ಟು ದ ಮ್ಯಾಕ್ಸಿಮಮ್. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ. ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.